ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಕಾಂಗ್ರೆಸ್ ಮತ ಕಳವಿನ ಬಗ್ಗೆ ಅರಿವು ಮೂಡಿಸುವಂತಹ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನ ನಡೆಸ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡೋದಕ್ಕೆ, ಅದರಲ್ಲೂ ಕೂಡ ಮುಖ್ಯವಾಗಿ ತಮ್ಮದೇ ಆದಂತಹ ಕ್ಷೇತ್ರದಲ್ಲಿ ಆದಂತಹ ಘಟನೆಗಳ ಬಗ್ಗೆ ಬೆಳಕು ಚೆಲ್ಲಿದಂತಹ ಶಾಸಕರು ನಮ್ಮ ಜೊತೆ ಇದ್ದಾರೆ. ಸರ್, ಈ ಒಂದು ರ್ಯಾಲಿಯ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಅಂತ? ತಾವು ಕೂಡ ಇದರ ಪ್ರಮುಖ ಅದನ್ನ ಸಂಪೂರ್ಣವಾಗಿ ಬೆಳಕು ಚೆಲ್ಲುವಂತಹ ಕೆಲಸವನ್ನ ತಾವು ತಮ್ಮ ಕ್ಷೇತ್ರದಲ್ಲಿ ಮಾಡಿದ್ರಿ. ಪಾಟೀಲ್ ಸರ್, ಇದು ದೇಶದಲ್ಲಿ ಮೊದಲು ಆಳಂದು ಒಂದೇ ಕ್ಷೇತ್ರದಲ್ಲಿ ಈ ಮತಗಳ್ಳತನ ನಡೆದಿದೆ ಅನ್ನೋದನ್ನು ಎಕ್ಸ್ಪೋಸ್ ನಾನು ಮಾಡಿದೆ. ಆದಮೇಲೆ ಅದು ಕೇಸು ರಿಜಿಸ್ಟರ್ ಆಯಿತು, FIR ಆಯಿತು, ತನಿಖೆ ನಡೆದಿತ್ತು. ಆದರೆ ಚುನಾವಣಾ ಆಯೋಗ ತನಿಖೆಗೆ ಸಹಕಾರ ನೀಡಲಿಲ್ಲ. ಆವಾಗ ನಮ್ಮ ಸರ್ಕಾರ SIT ಮಾಡಿ ತನಿಖೆ ಆದೇಶ ಮಾಡಿದ್ರು. ಇವತ್ತು ತನಿಖೆ ಆಗಿದೆ. ಕಳ್ಳತನ ಸಿಕ್ಕಿತ್ತು, ಕಳ್ಳ ಸಿಕ್ಕಿದಿಲ್ಲ. ಈಗ ಕಳ್ಳನೂ ಕೂಡ ಸಿಕ್ಕಿದ್ದಾನೆ. ಹಾಗಾಗಿ ನಮ್ಮ ದೇಶದಲ್ಲಿ ಇದೇ ಒಂದೇ ಕಡೆ ಕಳ್ಳತನ ಆಗ್ತಾ ಇಲ್ಲ. ಮಹಾರಾಷ್ಟ್ರದಲ್ಲಿ ಆಯಿತು, ಹರಿಯಾಣದಲ್ಲಿ ಆಯಿತು, ಬೇರೆ ಎಲ್ಲ ಕಡೆ ಆಗಿದ್ದಾವೆ. ಹಾಗಾಗಿ ಇದೊಂದು ಜನ ಆಂದೋಲನವಾಗಿ ನಾವು ತಗೊಂಡು ಹೋಗ್ತಾ ಇದ್ದೀವಿ ಜನರ ಹತ್ರ. ಖಂಡಿತವಾಗಿಯೂ ಜನ ನಮಗೆ ಇವತ್ತು ಬೆಂಬಲ ಕೊಡ್ತಾರೆ ಮತ್ತು ಪ್ರಜಾಪ್ರಭುತ್ವ ಗಟ್ಟಿಗೊಳಿಸ್ತಾರೆ. ಸರ್, ಇಷ್ಟೆಲ್ಲ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡ್ತಾ ಇದ್ರು ಕೂಡ ಕೇಂದ್ರ ಚುನಾವಣಾ ಆಯೋಗ ಯಾವುದೇ ರೀತಿಯಾದಂತಹ ಉತ್ತರವನ್ನು ಕೊಡ್ತಾ ಇಲ್ಲ, ಪ್ರತಿಕ್ರಿಯೆ ಕೊಡ್ತಾ ಇಲ್ಲ, ದಾಖಲೆಗಳನ್ನ ಕೊಡ್ತಾ ಇಲ್ಲ. ನೋಡ್ರಿ, ರಾಹುಲ್ ಗಾಂಧಿ ಅವರು ಏನು ದೆಹಲಿಯಲ್ಲಿ ಒಂದು ಪತ್ರಿಕಾ ಪರಿಷತ್ ಮಾಡಿದ್ರು. ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನೇರವಾಗಿ ಚುನಾವಣಾ ಆಯೋಗದ ಆಯುಕ್ತರಾದಂಥ ಜ್ಞಾನೇಶ್ ಕುಮಾರ್ ಅವ್ರ ವಿರುದ್ಧ ಹೇಳಿದ್ದಾರೆ. ಇದು ನಿಷ್ಪಕ್ಷಪಾತವಾಗಿ ಚುನಾವಣಾ ಆಯೋಗ ಇರಬೇಕು, ಆದರೆ ನಿಷ್ಪಕ್ಷಪಾತವಾಗಿಲ್ಲ. ಇದಕ್ಕೆ ರಾಹುಲ್ ಗಾಂಧಿ ಅವರು ಜನ ಆಂದೋಲನ ಶುರು ಮಾಡಿದ್ದಾರೆ. ಬಿಹಾರ ಚುನಾವಣೆ ಮುಂಚಿತವಾಗಿ ರಾಹುಲ್ ಗಾಂಧಿ ಅವರು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ದೊಡ್ಡ ಮಟ್ಟದ ಹೋರಾಟವನ್ನು ಬಿಹಾರದಲ್ಲಿ ಮಾಡಿದ್ರು. ಆದ್ರೆ ಕಾಂಗ್ರೆಸ್ಗೆ ಅಷ್ಟರ ಮಟ್ಟಿಗೆ, ಅಂದ್ರೆ ಅಂದುಕೊಂಡಷ್ಟರ ಮಟ್ಟಿಗೆ ಅದು ಲಾಭದಾಯಕ ಆಗಲಿಲ್ಲ, ಅದರ ಪ್ರತಿಫಲ ಸಿಕ್ಕಿಲ್ಲ. ಬಿಹಾರದಲ್ಲಿ ಚುನಾವಣೆ ನಡೆಯಲಿಲ್ಲ, ಮತ ಖರೀದಿ ನಡೆಯಿತು. ಇದೇ ಚುನಾವಣೆ ಆಯೋಗದವರು ಒಪ್ಪಿಗೆ ಪಡೆದುಕೊಂಡೇ ಸರ್ಕಾರ 10,000 ರೂಪಾಯಿ ಹೆಣ್ಮಕ್ಳಿಗೆ ಹಾಕಿದ್ರು. ಇದು ಖರೀದಿ ಅಲ್ವಾ? ಇದು ಜನಮತ ಗಳಿಸಿದ್ದಲ್ಲ, ಇದು ದುಡ್ಡಿನಿಂದ ಜನಮತ ಗಳಿಸಿದ್ದು. ಹಾಗಾಗಿ ಬಿಹಾರ ಸಿಚುವೇಶನ್ ಬೇರೆನೆ, ಇದು ಬೇರೆನೆ. ಸರ್, ಪ್ರತಿ ಬಾರಿಯೂ ಕೂಡ ಕಾಂಗ್ರೆಸ್ ಯಾವುದೇ ಒಂದು ವಿಧಾನಸಭಾ ಚುನಾವಣೆ ಅಥವಾ ಲೋಕಸಭಾ ಚುನಾವಣೆ, ಈ ರೀತಿಯ ಚುನಾವಣೆಗಳಲ್ಲಿ ಒಂದು ವೇಳೆ ಸೋತಂತ ಸಂದರ್ಭದಲ್ಲಿ ಹತಾಶೆಯಾಗಿ EVM ಜೊತೆಗೆ ಬೇರೆ ಬೇರೆ ಎಲೆಕ್ಟ್ರಾನಿಕ್ ಸಂಬಂಧಪಟ್ಟಂತಹ ಚುನಾವಣಾ ಆಯೋಗದ ವಿರುದ್ಧ ಸಮರವನ್ನು ಸಾರ್ತಾ ಇತ್ತು. ಈಗ ಬೇರೆ ಯಾವುದೇ ಕಾರಣಗಳಿಲ್ಲ ಅಂತ ನೇರವಾಗಿ ಮತ ಕಳವಾಗಿದೆ ಅನ್ನೋ ಆರೋಪ ಮಾಡ್ತಿದ್ದಾನೆ ಅಂತ ಬಿಜೆಪಿ ಆರೋಪ ಮಾಡ್ತಾ ಇದೆ. ಸುಬ್ರಹ್ಮಣ್ಯಂ ಸ್ವಾಮಿ ಅವ್ರ ಪಕ್ಷದವರೇ ಇದು ಬ್ಯಾಲೆಟ್ ಆಗಬೇಕಂತ ಹೇಳ್ತಾ ಇದ್ದಾರೆ. ನಾವೊಬ್ಬರೇ ಹೇಳ್ತಾ ಇಲ್ಲ, ದೇಶದಲ್ಲಿ ಅನೇಕ ಹೇಳ್ತಾ ಇದ್ದಾರೆ. ಇದು EVM ಮೇಲೆ ನಂಬಕ್ಕೆ ಸಾಧ್ಯ ಇಲ್ಲ. ಯಾವ ದೇಶದಲ್ಲಿ ಕೂಡ EVM ಇಲ್ಲ, ನಮ್ಮಲ್ಲಿ ಮಾತ್ರ ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ. ನಾವು ಬ್ಯಾಲೆಟ್ಗೆ ನಾವು ಒತ್ತಾಯ ಮಾಡ್ತೀವಿ. ಸರ್, ಇದುವರೆಗೂ ಹಲವು ರಾಜ್ಯಗಳಲ್ಲಿ ಸಮಾವೇಶಗಳಾಯ್ತು, ದೊಡ್ಡ ದೊಡ್ಡ ರ್ಯಾಲಿಗಳಾಯ್ತು. ಈಗ ದೆಹಲಿಯಲ್ಲಿ ಮಾಡ್ತಾ ಇದ್ದಾರೆ. ಮುಂದೇನು ಅಂತ? ಮುಂದೆ ನಮ್ಮ ನಾಯಕರು ನಿರ್ಧಾರ ಮಾಡ್ತಾರೆ. ಸರ್, ಈಗ ಕಾನೂನು ಹೋರಾಟಗಳು ಯಾವ ರೀತಿಯಾಗಿರುತ್ತೆ? ಇದುವರೆಗೂ ಕೂಡ ಯಾಕೆ ಅಷ್ಟರ ಮಟ್ಟಿಗೆ ಅಂದುಕೊಂಡಷ್ಟರ ಮಟ್ಟಿಗೆ ಕಾನೂನು ಹೋರಾಟಗಳು ಕಾಂಗ್ರೆಸ್ನ ನಡೀತಾ ಇಲ್ಲ? ಈಗ ಕಾನೂನು ಹೋರಾಟ ಮಾಡಬೇಕಾದ್ರೆ ಚುನಾವಣೆ ಆಯುಕ್ತರು ಅದಕ್ಕೆ ಮುಂದಾಗಬೇಕು. ಯಾಕಂದ್ರೆ ಅಧಿಕೃತ ಒಂದು ಸಂಸ್ಥೆ, ಪ್ರಜಾಪ್ರಭುತ್ವ ಉಳಿಸೋರು, ಚುನಾವಣೆಯವರು ನಿಷ್ಪಕ್ಷಪಾತ ನಡೆಸೋರು, ಅವರು ಮುಂದೆ ಬರಬೇಕು. ಅವರು ಬರ್ತಾ ಇಲ್ಲ. ನೋಡಿ, ನನ್ನ ಕೇಸಲ್ಲಿ 18 ಬಾರಿ ನಮ್ಮ ಇನ್ವೆಸ್ಟಿಗೇಷನ್ ಅವರು ಬರೀತಾರೆ ಪತ್ರ, ಡಾಟಾ ಕೊಡಿ ಅಂತ ಹೇಳಿ. ಆದರೆ ಚುನಾವಣೆ ಒಂದಕ್ಕೂ ಉತ್ತರ ಕೊಡಲ್ಲ, ಡಾಟಾ ಕೊಡಲ್ಲ. ಇದರಿಂದ ಅರ್ಥ ಏನಾಗ್ತದೆ? ಚುನಾವಣಾ ಆಯೋಗ ನಿಷ್ಪಕ್ಷಪಾತವಾಗಿ ನಡೀತಾ ಇಲ್ಲ, ಅದು ಒಂದು ಪಕ್ಷಕ್ಕೆ ಬೆಂಬಲ ಕೊಡ್ತಾ ಇದೆ, ಪಕ್ಷ ಪರವಾಗಿ ನಿಂತಿದೆ ಅಂತ. ಸರ್, ಇದುವರೆಗೂ ಕೂಡ ತಾವು ಅಂದ್ರೆ ಕಾಂಗ್ರೆಸ್ನವರು ಕೇಂದ್ರ ಸರ್ಕಾರವನ್ನ ಟೀಕೆ ಮಾಡೋದಕ್ಕೆ ED, IT, CBI ಹೀಗೆ ಹಲವು ಸಂಸ್ಥೆಗಳ ವಿರುದ್ಧ ಮುಗಿಬೀಳ್ತಾ ಇದ್ರಿ. ಈಗ ಇದೆಲ್ಲವನ್ನು ಬಿಟ್ಟು ಚುನಾವಣಾ ಆಯೋಗವನ್ನು ಟಾರ್ಗೆಟ್ ಮಾಡ್ಕೊಂಡಿದ್ದೀರಿ ಅನ್ನುವಂಥದ್ದನ್ನ ಆರೋಪ ಮಾಡುತ್ತೆ ಬಿಜೆಪಿ. ಅವರಷ್ಟೇ ಅಲ್ಲ, ಈ ದೇಶದ 227 ಜನ ಬಹಳ ದಿಗ್ಗಜರು, ದೊಡ್ಡ ದೊಡ್ಡ ಜನ, ಅವರು ರಾಹುಲ್ ಗಾಂಧಿ ಪತ್ರ ಬರೆದು ಈ ತರ ನೀವು ಒಂದು ಸ್ವಯಂ ಸಂಸ್ಥಾದಂತ ಚುನಾವಣಾ ಆಯೋಗದ ಮೇಲೆ ಆರೋಪ ಮಾಡಬಾರದು ಅಂತ ಹೇಳಿದ್ರು. ನಾನು ಅವರಿಗೆ ಎಳಂದು ಕರೆದಿದ್ದೆ, ನೀವು ಬನ್ನಿ, ನಾನು ಖಾತ್ರಿ ಪಡಿಸ್ತೀನಿ ಯಾವ ತರ ನಡೆದಿದೆ ಅಂತ ಹೇಳಿ. ಹಾಗಾಗಿ ಇವತ್ತು ಬಿಹಾರ ಪರಿಸ್ಥಿತಿ ಬೇರೆನೆ, ಇದು ಪರಿಸ್ಥಿತಿ ಬೇರೆನೆ. ಇದಿಷ್ಟು ಶಾಸಕರಾದಂತಹ BR ಪಾಟೀಲ್ ಅವರ ಮಾತು. ನವದೆಹಲಿಯಿಂದ ರಾಕೇಶ್ ಜೊತೆ ಸಂತೋಷ ಸಳ್ಳಿ, ಪವರ್ ಟಿವಿ.